ಗೊತ್ತಮ್ಮ, ಇದಕ್ಕಿಂತ ಒಳ್ಳೆ ಅವಕಾಶ ಇನ್ಯಾರು ಕೊಡಲ್ಲ. ರಾಜಲಕ್ಷ್ಮಿ, ನಿನ್ನತ್ತೇನ ಒಳಗಡೆ ಕರ್ಕೊಂಡು ಹೋಗು. ಯಾವ ರೂಮ್ಗೆ? ನೀನು ನಿನ್ ರೂಮ್ಗೆ, ಗಂಡ ಹೆಂಡತಿ ಅವ್ರ ರೂಮ್ಗೆ. ಇಷ್ಟು ಚಿಕ್ಕ ವಿಷಯನೂ ಕೂಡ ಹೇಳಿಸ್ಕೊಳ್ತಿದ್ಯಲ್ಲ ಅತ್ತೆ. ಸೊಸೆ ಬಂದಿದ್ದಾಳೆ, ಇನ್ನಾದ್ರೂ ನೀನ್ ಬದ್ಲಾಗು. ಸೊಸೆ ಸೊಸೆ ಅಂದು ಚುಚ್ಚು ಹಾಗೆ ಮಾತಾಡ್ಬೇಡಿ. ಇನ್ನು ಇಲ್ಲೇ ಇದ್ರೆ ನಿಮ್ ಮಾತಿಂದಾನೇ ಸಾಯಿಸ್ಬಿಡ್ತೀರಾ ಅನ್ಸತ್ತೆ. ಬಾರೋ. ಅವ್ರು ಹಾಗೆ ರಾಜಲಕ್ಷ್ಮಿ, ಅದಕ್ಕೆಲ್ಲ ಬೇಜಾರ್ ಮಾಡ್ಕೋಬೇಡ. ಅವ್ರಿಬ್ರು ಒಂದು ಟೀಮ್ ಆದ್ರೆ ಇಡೀ ಮನೇನೆ ನಿನ್ ಜೊತೆ ಇರತ್ತೆ. ಇವತ್ತಲ್ಲ ನಾಳೆ ಅವ್ರು ಬದ್ಲಾಗ್ಲೇಬೇಕು. ಅವಾಗ ನಮ್ಮ ಹತ್ರನೇ ಬರ್ತಾರೆ. ಇಷ್ಟೆಲ್ಲ ನಡೆದ್ರು ಇವ್ರ ಬುದ್ಧಿ ಬದ್ಲಾಗಿಲ್ಲ ಬಾವ. ತಾಯಿ ಮಗ ಹೇಗ್ ನಡ್ಕೊಂಡ್ರು ಅಂತ ನೀನೇ ನೋಡ್ದ್ಯಲ್ಲ. ಊರಲ್ಲಿ ಎಲ್ರಿಗೂ ಮಾತು ಕೊಟ್ಟು ಕರ್ಕೊಂಡ್ ಬಂದೆ, ಆದ್ರೆ ಇಲ್ಲಿ ಇವ್ರು ಆಡೋದು ನೋಡ್ತಾ ಇದ್ರೆ ಯಾವಾಗ ಏನಾಗುತ್ತೋ ಅಂತ ಭಯ ಆಗ್ತಾ ಇದೆ. ಬಾವಾ, ಹೌದು ವೈದೇಹಿ, ಈ ಮನೆಯಲ್ಲಿ ಸಮಸ್ಯೆಗಳು ಬೆಳೀತಾ ಇದ್ದಾವೆ ಹೊರತು ಬೇಕಾದ ಪರಿಹಾರ ಸಿಗ್ತಾ ಇಲ್ಲ. ಇಲ್ಲಿವರೆಗೂ ಅವರಿಂದ ನಮ್ಮ ಪುಟ್ಟು ವೈದೇಹಿನ ಕಾಪಾಡ್ಕೊಳ್ಳೋದಕ್ಕೆ ತುಂಬಾನೇ ಒದ್ದಾಡಿದ್ದೀವಿ. ಈಗ ರಾಜಲಕ್ಷ್ಮಿನ ಕೂಡ ಕಾಪಾಡ್ಕೋಬೇಕಲ್ಲ. ನಿಜಾನೇ ಬಾವ. ರಾಜಲಕ್ಷ್ಮಿನ ನಮ್ ಜವಾಬ್ದಾರಿ ಅಂತ ಇಲ್ಲಿ ಕರ್ಕೊಂಡ್ ಬಂದಿದೀವಿ. ಆದ್ರೆ ನಾವಾದ್ರೂ ಎಷ್ಟು ದಿನ ಕಾಪಾಡಕ್ಕಾಗತ್ತೆ? ವೈದೇಹಿ, ಹೌದು ಬಾವ. ಒಂದ್ಸಲ ಕಾಪಾಡ್ಬೋದು, 2 ಸಲ ಕಾಪಾಡ್ಬೋದು. ಆದ್ರೆ ಅವರಿಬ್ರು ಗಂಡ ಹೆಂಡತಿ, ಯಾವಾಗ್ಲೂ ಒಟ್ಟಿಗೆ ಇರೋರು. ತೊಂದ್ರೆನ ಜೊತೆನಲ್ಲೇ ಇಟ್ಕೊಂಡಿದ್ರೆ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಪ್ರತಿ ಕ್ಷಣನೂ ಕಾವಲಾಗಿರೋದು ಆಗಲ್ಲ ಅಲ್ವಾ? ಹಾಗಂದ್ರೆ ಹೇಗ್ ವೈದೇಹಿ? ಹೇಗಾದ್ರೂ ಸರಿ, ವಾಲಿಯಿಂದ ರಾಜಲಕ್ಷ್ಮಿಗೆ ಯಾವ ಅಪಾಯನೂ ಬರ್ದಿರೋ ಹಾಗೆ ನೋಡ್ಕೋಬೇಕು ನಾವು. ಆದ್ರೆ ವಾಲಿ ಬದಲಾದ್ರೆ ಆಗ ರಾಜಲಕ್ಷ್ಮಿ ಕ್ಷೇಮವಾಗಿರ್ತಾಳೆ. ನಾವ್ ಕೊಟ್ಟಿರೋ ಮಾತು ಉಳಿಸ್ಕೋಬಹುದು. ಅದನ್ನ ಮೀರಿ ಬೇರೆ ದಾರಿ ಇಲ್ಲ ಬಾವ. ಹೆದರ್ಸೋ ಭಯ ಪಡಿಸೋ ವಾಲಿನ ತಡೆಯೋದು ಕಷ್ಟ. ಅವನಲ್ಲಿ ಬದಲಾವಣೆ ಆಗ್ಬೇಕು ಬಾವ. ರಾಜಲಕ್ಷ್ಮಿ ಅವನ್ ಹೆಂಡತಿ, ರಾಜಲಕ್ಷ್ಮಿ ಜೊತೆನೆ ತನ್ನ ಜೀವನ ಅಂತ ವಾಲಿ ಗೊತ್ತಾಗ್ಬೇಕು. ಆಗ್ಲೇ ರಾಜಲಕ್ಷ್ಮಿಗೆ ರಕ್ಷಣೆ ಸಿಗೋದು. ನಿಜಾನೇ, ವಾಲಿ ಬದಲಾಗೋದ್ರೆ ಸಮಸ್ಯೆ ಏನು ಇರೋದೇ ಇಲ್ಲ. ಆದ್ರೆ ಅದಷ್ಟು ಸುಲಭವಾಗಿ ಆಗೋ ಕೆಲಸನ. ಒಂದ್ ವೇಳೆ ವಾಲಿ ಬದಲಾಗೋನೆ ಆಗಿದ್ದಿದ್ರೆ ಇಲ್ಲಿವರೆಗೂ ಇಷ್ಟ ಸಮಸ್ಯೆಗಳು ಯಾಕೆ ಬರ್ತಾ ಇದ್ವು ಹೇಳು? ಬಾವ, ಒಂದು ಚಿಕ್ಕ ಯೋಚನೆ. ಏನು? ಯಾರಿಂದ ದೂರ ಹೋಗ್ಬೇಕು ಅಂತಿದಾನೋ ಅವರಿಂದಾನೇ ಅವನಿಗೆ ಬೇಕಾಗಿರೋದು ಸಿಗತ್ತೆ ಅನ್ನೋದು ವಾಲಿ ಗೊತ್ತಾದ್ರೆ? ಏನು?